ಓಂ ಗನ್ ಗಣಪತಯೇ ನಮಃ. ಓಂ ಶ್ರೀ ಶರವಣ ಭವಾಯ ನಮಃ. ನಮಸ್ಕಾರ. ರಾಶಿ ವಿಶೇಷ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ನಮ್ಮ ವಿಡಿಯೋದಲ್ಲಿ ಜ್ಯೋತಿಷ್ಯದ 2ನೇ ರಾಶಿ ಅಂದರೆ ವೃಷಭ ರಾಶಿಯವರ ಬಗ್ಗೆ ಮಾತನಾಡಲಿದ್ದೇವೆ. ವೃಷಭ ರಾಶಿಯವರ ಪ್ರೇಮ, ಸ್ನೇಹ ಮತ್ತು ದಾಂಪತ್ಯದಲ್ಲಿ ಬೇರೆ ಯಾವ ರಾಶಿಗಳೊಂದಿಗೆ ಉತ್ತಮವಾಗಿ ಹೊಂದಿಕೊಳ್ಳುತ್ತಾರೆ, ಅವರ ಸಂಬಂಧಗಳು ಹೇಗಿರುತ್ತವೆ, ಯಾವ ರಾಶಿಗಳೊಂದಿಗೆ ಅವರದು ಒಂದು ವಿಶೇಷ ಹೊಂದಾಣಿಕೆ ಇರುತ್ತೆ, ಇವೆಲ್ಲವನ್ನು ಸರಳವಾಗಿ ಹೆಚ್ಚು ಜ್ಯೋತಿಷ್ಯ ಪದಗಳನ್ನು ಬಳಸದೆ ತಿಳಿದುಕೊಳ್ಳೋಣ. ನೀವು ವೃಷಭ ರಾಶಿಯವರಾಗಿದ್ದರೆ ಅಥವಾ ನಿಮ್ಮ ಸಂಗಾತಿ ಸ್ನೇಹಿತರು ವೃಷಭ ರಾಶಿಯವರಾಗಿದ್ದರೆ ಈ ವಿಡಿಯೋ ನಿಮಗೆ ತುಂಬ ಉಪಯುಕ್ತವಾಗಲಿದೆ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಏಕೆಂದರೆ ಮುಂದೆ ಬರೋ ದಿನಗಳಲ್ಲಿ ಇನ್ನೂ ಒಳ್ಳೆಯ ವಿಚಾರದ ಬಗ್ಗೆ ತಿಳಿಸ್ಕೊಡ್ತೇನೆ. ಮೊದಲಿಗೆ ವೃಷಭ ರಾಶಿಯವರ ಬಗ್ಗೆ ಒಂದು ಸಣ್ಣ ಪರಿಚಯ. ವೃಷಭ ರಾಶಿಯವರು ಸ್ಥಿರ ಸ್ವಭಾವದವರಾಗಿರ್ತಾರೆ. ತಾಳ್ಮೆ ಉಳ್ಳವರು ಮತ್ತು ವಿಶ್ವಾಸ ತುಂಬ ಜಾಸ್ತಿ ಇರೋರಾಗಿರ್ತಾರೆ. ಇವರು ಅಂದವನ್ನು, ಆರಾಮದಾಯಕ ಜೀವನವನ್ನು ಮತ್ತು ಭದ್ರತೆಯನ್ನು ಇಷ್ಟಪಡುವವರಾಗಿರ್ತಾರೆ. ಒಮ್ಮೆ ನಿರ್ಧಾರ ತೆಗೆದುಕೊಂಡರೆ ಅದಕ್ಕೆ ಬದ್ಧರಾಗಿರುತ್ತಾರೆ. ಕೆಲವೊಮ್ಮೆ ಇವರು ಹಠಮಾರಿಗಳಾಗಿ ಮತ್ತು ಬದಲಾವಣೆಯನ್ನು ಇಷ್ಟಪಡುವವರಾಗಿ ಕಾಣಿಸಬಹುದು. ಇವರು ಗುಣಗಳು ಸಂಬಂಧಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂದು ನೋಡೋಣ ಈಗ. ಅತ್ಯುತ್ತಮ ಹೊಂದಾಣಿಕೆ ಆಗೋ ರಾಶಿಗಳು. ವೃಷಭ ರಾಶಿಗೆ ಯಾವುದು ಅತ್ಯುತ್ತಮವಾಗಿ ಹೊಂದಾಣಿಕೆ ಆಗುತ್ತೆ ಅಂತ ನೋಡೋದಾದರೆ ಮೊದಲನೆಯ ರಾಶಿ ಬಂದು ಕನ್ಯಾ ರಾಶಿ. ವೃಷಭ ಮತ್ತು ಕನ್ಯಾ ಇವರಿಬ್ಬರು ಭೂಮಿ ರಾಶಿಗಳಾಗಿರ್ತಾರೆ. ಇವರ ನಡುವೆ ಅದ್ಭುತ ಹೊಂದಾಣಿಕೆ ಇರುತ್ತದೆ. ಇಬ್ಬರು ಪ್ರಾಯೋಗಿಕರಾಗಿರ್ತಾರೆ, ವಿಶ್ವಾಸಾರ್ಹ ಮತ್ತು ಭದ್ರತೆಯನ್ನು ಬಯಸುತ್ತಾರೆ. ಕನ್ಯಾ ರಾಶಿಯವರು ವೃಷಭ ರಾಶಿಯವರ ತಾಳ್ಮೆಯನ್ನು ಮೆಚ್ಚಿದರೆ, ವೃಷಭ ರಾಶಿಯವರು ಕನ್ಯಾ ರಾಶಿಯವರ ವಿಶ್ಲೇಷಣಾತ್ಮಕವನ್ನು ಗೌರವಿಸುತ್ತಾರೆ. ಇವರ ಪ್ರೇಮ, ಸ್ನೇಹ ಮತ್ತು ದಾಂಪತ್ಯವು ತುಂಬ ಸ್ಥಿರ ಮತ್ತು ಶಾಂತಿಯುತವಾಗಿರುತ್ತವೆ. ಎರಡನೆಯ ರಾಶಿ ಬಂದು ಮಕರ ರಾಶಿ. ವೃಷಭ ಮತ್ತು ಮಕರ ಇವರದ್ದು ಕೂಡ ಭೂಮಿ ರಾಶಿ ಹೊಂದಾಣಿಕೆಯಾಗಿರುತ್ತೆ. ಇಬ್ಬರು ಶ್ರಮಜೀವಿಗಳು, ಗುರಿಮುಖ ಮತ್ತು ಬದ್ಧತೆ ಉಳ್ಳವರಾಗಿರ್ತಾರೆ. ಇಬ್ಬರಿಗೂ ಭದ್ರತೆಯ ಮುಖ್ಯ. ಇವರ ಸಂಬಂಧವು ತುಂಬ ಪ್ರಾಯೋಗಿಕ ಮತ್ತು ಯಶಸ್ವಿಯಾಗಿರುತ್ತದೆ. ಇಬ್ಬರು ಪರಸ್ಪರ ಪ್ರಯತ್ನಗಳನ್ನು ಬೆಂಬಲಿಸುತ್ತಾರೆ ಮತ್ತು ಒಟ್ಟಾಗಿ ದೊಡ್ಡ ಸಾಧನೆಗಳನ್ನು ಮಾಡುತ್ತಾರೆ. ಇನ್ನು ಒಳ್ಳೆಯ ಹೊಂದಾಣಿಕೆ ಯಾವುದು ಅಂತ ನೋಡೋದಾದರೆ ಮೊದಲನೆಯ ರಾಶಿ ಬಂದು ಕರ್ಕಾಟಕ ರಾಶಿ. ವೃಷಭ ಮತ್ತು ಕರ್ಕಾಟಕ ಇಬ್ಬರು ಭಾವನಾತ್ಮಕರು ಮತ್ತು ಕುಟುಂಬಕ್ಕೆ ಆದ್ಯತೆ ನೀಡುತ್ತಾರೆ. ವೃಷಭ ರಾಶಿಯವರು ಸ್ಥಿರತೆಯನ್ನು ನೀಡಿದರೆ, ಕರ್ಕಾಟಕ ರಾಶಿಯವರು ಪ್ರೀತಿ ಮತ್ತು ಆರೈಕೆ ನೀಡುತ್ತಾರೆ. ಇವರ ಸಂಬಂಧವು ಆಳವಾದ ತಿಳುವಳಿಕೆ ಮತ್ತು ಭದ್ರತೆಯಿಂದ ಕೂಡಿರುತ್ತದೆ. ದಾಂಪತ್ಯದಲ್ಲಿ ಉತ್ತಮ ಹೊಂದಾಣಿಕೆ ಸಾಧ್ಯವಾಗಿರುತ್ತೆ. ಎರಡನೆಯ ರಾಶಿ ಬಂದು ಮೀನರಾಶಿ. ವೃಷಭ ಮತ್ತು ಮೀನ ಇದು ಸೂಕ್ಷ್ಮ ಮತ್ತು ಕಲಾತ್ಮಕ ಹೊಂದಾಣಿಕೆ. ವೃಷಭ ರಾಶಿಯವರು ಮೀನರಾಶಿಯವರಿಗೆ ಸ್ಥಿರತೆಯನ್ನು ನೀಡಿದರೆ, ಮೀನರಾಶಿಯವರು ವೃಷಭ ರಾಶಿಯವರಲ್ಲಿ ಭಾವನಾತ್ಮಕ ಆಳವನ್ನು ತರುತ್ತಾರೆ. ಇವರ ನಡುವೆ ಬಲವಾದ ಪ್ರೇಮ ಮತ್ತು ಬೆಳೆಯುವ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ. ಮೂರನೆಯದು ವೃಷಭ ರಾಶಿ. ಇಬ್ಬರು ವೃಷಭ ರಾಶಿಯವರು ಸೇರಿದರೆ ಸಂಬಂಧವು ತುಂಬ ಸ್ಥಿರ ಮತ್ತು ಆರಾಮದಾಯಕವಾಗಿರುತ್ತೆ. ಇಬ್ಬರಿಗೂ ಭದ್ರತೆ ಮತ್ತು ಸುಂದರ ಜೀವನ ಮತ್ತು ಉತ್ತಮ ಆಹಾರದ ಮೇಲೆ ಪ್ರೀತಿ ಇರುತ್ತದೆ. ಆದರೆ ಇಬ್ಬರು ಹಠವಾದಿಗಳಾಗಿರುವುದರಿಂದ ಕೆಲವೊಮ್ಮೆ ಸಣ್ಣ ವಿಷಯಗಳಿಗೂ ಘರ್ಷಣೆಗಳು ಬರಬಹುದು. ಪರಸ್ಪರರಿಗೆ ಹೊಂದಿಕೊಂಡು ಹೋದರೆ ತುಂಬ ಉತ್ತಮವಾಗಿರುತ್ತೆ. ಇನ್ನು ವೃಷಭ ರಾಶಿಯವರಿಗೆ ಸವಾಲಿನ ಹೊಂದಾಣಿಕೆ ಯಾವುದು ಅಂತ ನೋಡೋದಾದರೆ, ಅಂದರೆ ಎಚ್ಚರಿಕೆ ಯಾವುದಕ್ಕೆ ಅಗತ್ಯ ಇದೆ ನೋಡೋದಾದರೆ ಮೊದಲನೆಯ ರಾಶಿ ಬಂದು ಸಿಂಹ ರಾಶಿ. ವೃಷಭ ಮತ್ತು ಸಿಂಹ ಇಬ್ಬರು ಹಠವಾದಿಗಳು ಮತ್ತು ನಾಯಕತ್ವವನ್ನು ಬಯಸುತ್ತಾರೆ. ವೃಷಭ ರಾಶಿಯವರು ಸ್ಥಿರತೆಯನ್ನು ಬಯಸಿದರೆ, ಸಿಂಹ ರಾಶಿಯವರು ಗಮನವನ್ನು ಮತ್ತು ಆಡಳಿತವನ್ನು ಇಷ್ಟಪಡುತ್ತಾರೆ. ಇವರ ಸಂಬಂಧದಲ್ಲಿ ಅಹಂಕಾರದ ಘರ್ಷಣೆಗಳು ಬರಬಹುದು. ಪರಸ್ಪರ ಗೌರವದಿಂದ ನಡೆದುಕೊಂಡರೆ ಮಾತ್ರ ಹೊಂದಾಣಿಕೆ ಸಾಧ್ಯವಾಗಿರುತ್ತೆ. ಇನ್ನು ಎರಡನೆಯ ರಾಶಿ ಬಂದು ಕುಂಭರಾಶಿ. ವೃಷಭ ಮತ್ತು ಕುಂಭ ಇದು ಅಸ್ಥಿರ ಹೊಂದಾಣಿಕೆ. ವೃಷಭ ರಾಶಿಯವರು ಬದಲಾವಣೆಯನ್ನು ಇಷ್ಟಪಡುವವರಾಗಿದ್ದರೆ, ಕುಂಭರಾಶಿಯವರು ನಿರಂತರ ಹೊಸತನ್ನು ಬಯಸುತ್ತಾರೆ. ಇವರ ನಡುವೆ ಅಭಿಪ್ರಾಯ ಭೇದಗಳು ಹೆಚ್ಚು ಬರಬಹುದು. ಪರಸ್ಪರರ ವ್ಯತ್ಯಾಸಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಬೇಕಾಗುತ್ತೆ. ಮೂರನೆಯ ರಾಶಿ ಬಂದು ವೃಶ್ಚಿಕ ರಾಶಿ. ವೃಷಭ ಮತ್ತು ವೃಶ್ಚಿಕ ಇದು ವಿರುದ್ಧ ದಿಕ್ಕಿನ ಆಕರ್ಷಣೆಯನ್ನು ಇನ್ನೊಂದು ಸಂಬಂಧ ಅಂತ ಹೇಳ್ಬೋದು. ಇಬ್ಬರು ತುಂಬ ತೀವ್ರ ಸ್ವಭಾವದವರಾಗಿರ್ತಾರೆ. ವೃಷಭ ರಾಶಿಯವರು ಸರಳವಾಗಿದ್ದರೆ, ವೃಶ್ಚಿಕ ರಾಶಿಯವರು ನಿಗೂಢ ಮತ್ತು ಭಾವನಾತ್ಮಕರಾಗಿರ್ತಾರೆ. ಇವರ ನಡುವೆ ಬಲವಾದ ಆಕರ್ಷಣೆ ಇದ್ದರೂ ಸಂಘರ್ಷಗಳು ಹೆಚ್ಚು. ವಿಶ್ವಾಸ ಮತ್ತು ಪ್ರಾಮಾಣಿಕತೆ ಮುಖ್ಯವಾಗಿರುತ್ತೆ. ಇನ್ನು ಮಿಶ್ರ ಹೊಂದಾಣಿಕೆ ಯಾವುದು ಅಂತ ನೋಡೋದಾದರೆ ಮೇಷರಾಶಿ. ವೃಷಭ ಮತ್ತು ಮೇಷರಾಶಿಯವರು ಆತುರ ಮತ್ತು ವೃಷಭ ರಾಶಿಯವರು ನಿಧಾನ ಸ್ವಭಾವ. ಇವರ ನಡುವೆ ಸವಾಲು ತರಬಹುದು. ಮೇಷರಾಶಿಯವರು ಹೊಸ ಸಾಹಸಗಳನ್ನು ಬಯಸಿದರೆ, ವೃಷಭ ರಾಶಿಯವರು ಭದ್ರತೆಯನ್ನು ಬಯಸುತ್ತಾರೆ. ತಾಳ್ಮೆ ಮತ್ತು ಹೊಂದಾಣಿಕೆ ಅಗತ್ಯ ಆಗಿರುತ್ತೆ. ಮಿಥುನ ರಾಶಿ. ವೃಷಭ ಮತ್ತು ಮಿಥುನ. ವೃಷಭ ರಾಶಿಯವರು ಸ್ಥಿರವಾಗಿದ್ದರೆ, ಮಿಥುನ ರಾಶಿಯವರು ಅಸ್ಥಿರವಾಗಿರ್ತಾರೆ.
ಮಿಥುನ ರಾಶಿಯವರಿಗೆ ನಿರಂತರ ಬದಲಾವಣೆ ಬೇಕಿದ್ದರೆ ವೃಷಭ ರಾಶಿಯವರಿಗೆ ಶಾಂತಿಯ ಬೇಕು. ಇವರ ಸಂಬಂಧಕ್ಕೆ ಹೆಚ್ಚು ಪ್ರಯತ್ನ ಮತ್ತು ತಿಳುವಳಿಕೆ ಅಗತ್ಯವಾಗಿರುತ್ತೆ. ಮೂರನೆಯದು ಧನುರಾಶಿ. ವೃಷಭ ಮತ್ತು ಧನುರಾಶಿಯವರಿಗೆ ಸಾಹಸ ಪ್ರಿಯರು ಮತ್ತು ಮುಕ್ತವಾಗಿರಲು ಇಷ್ಟಪಡುತ್ತಾರೆ. ವೃಷಭ ರಾಶಿಯವರು ಮನೆ ಮತ್ತು ಭದ್ರತೆಯನ್ನು ಬಯಸುತ್ತಾರೆ. ಇವರ ನಡುವೆ ಭಿನ್ನಾಭಿಪ್ರಾಯಗಳು ಬರಬಹುದು. ಪರಸ್ಪರರ ಸ್ವಾತಂತ್ರ್ಯಗಳನ್ನು ಗೌರವಿಸುವುದು ಮುಖ್ಯವಾಗಿರುತ್ತೆ. ಕೊನೆಯ ರಾಶಿ ತುಲಾ ರಾಶಿ. ವೃಷಭ ಮತ್ತು ತುಲಾ ಈ ಎರಡು ರಾಶಿಗಳಿಗೆ ಶುಕ್ರ ಗ್ರಹ ಅಧಿಪತಿಯಾಗಿರುವುದರಿಂದ ಇವರ ನಡುವೆ ಅಂದ ಪ್ರೀತಿ ಮತ್ತು ಕಲಾತ್ಮಕ ಆಸಕ್ತಿಗಳು ಹೊಂದಾಣಿಕೆ ಇರುತ್ತದೆ. ಆದರೆ ವೃಷಭ ರಾಶಿಯವರ ಹಠ ಮತ್ತು ತುಲಾ ರಾಶಿಯವರ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಹಿಂಜರಿಕೆ ಕೆಲವೊಮ್ಮೆ ಸವಾಲಾಗಬಹುದು. ವೃಷಭ ರಾಶಿಯವರು ನಿಮ್ಮಲ್ಲಿರುವ ಸ್ಥಿರತೆ ಮತ್ತು ಪ್ರೀತಿ ಸಂಬಂಧಗಳಲ್ಲಿ ಅದ್ಭುತವಾದ ಕೆಲಸ ನಡೆಯುತ್ತೆ. ಆದರೆ ನಿಮ್ಮ ಸಂಬಂಧಗಳು ಹೆಚ್ಚು ಸವಾಲಾಗಿರುವುದರಿಂದ ನೀವು ಕೆಲವು ವಿಷಯಗಳನ್ನು ನೆನಪಿಟ್ಟುಕೊಳ್ಳಬೇಕು. ಅವುಗಳು ಬದಲಾವಣೆಯನ್ನು ನೀವು ಒಪ್ಪಿಕೊಳ್ಳಬೇಕು. ನಿಮ್ಮ ಹಠವನ್ನು ನೀವು ಕಮ್ಮಿ ಮಾಡಿಕೊಳ್ಳಬೇಕು. ಸಂವಹನ ಶಕ್ತಿಯನ್ನು ನೀವು ಹೆಚ್ಚಿಸಿಕೊಳ್ಳಬೇಕು ಹಾಗೂ ಬೇರೆಯವರ ಮೇಲೆ ಆರೈಕೆಯನ್ನು ಜಾಸ್ತಿ ಇಡಬೇಕಾಗುತ್ತೆ. ನೋಡಿದ್ರಲ್ಲ, ವೃಷಭ ರಾಶಿಯವರು ಹೊಂದಾಣಿಕೆ ಬೇರೆ ಬೇರೆ ರಾಶಿಗಳೊಂದಿಗೆ ಹೇಗೆ ಇರುತ್ತದೆ ಎಂದು. ಯಾವುದೇ ಸಂಬಂಧಕ್ಕೂ ಪ್ರೀತಿ, ತಿಳುವಳಿಕೆ ಮತ್ತು ಪರಸ್ಪರ ಗೌರವವೇ ಮುಖ್ಯ. ಜ್ಯೋತಿಷ್ಯವು ಒಂದು ಮಾರ್ಗದರ್ಶಿ ಅಷ್ಟೇ. ನಿಮ್ಮ ಪ್ರಯತ್ನ ಮತ್ತು ಕಾಳಜಿ ಸಂಬಂಧವನ್ನು ಬಲಪಡಿಸುತ್ತದೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೂ ಈ ವಿಡಿಯೋನ ನಿಮ್ಮ ವೃಷಭ ರಾಶಿಯ ಸ್ನೇಹಿತರಿಗೆ ಕಳಿಸ್ಕೊಡಿ. ಮತ್ತು ಮುಂದಿನ ವಿಡಿಯೋದೊಂದಿಗೆ ಹೊಸ ವಿಚಾರದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.